ಎಂಥ ಕೆಲಸ ಮಾಡಿದ್ದೀನಿ ಹೇಳ್ತೀನಿ ರೀ. ಆಮೇಲೆ ಒಂದಷ್ಟು ದೂರ ಮಳೆ, ಒಂದಷ್ಟು ದೂರ ಮಳೆ ಇಲ್ಲ. ಎಷ್ಟು ಚೆನ್ನಾಗಿದೆ ಅಂದರೆ ಗಟ್ಟಿಯಾಗಿ ಸಾಂಬಾರು ಮಾಡಿದ್ದಾರೆ. ಆ ನುಗ್ಗೆಕಾಯಿ ಫ್ಲೇವರು ಅದ್ರದ್ದು. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಿಕಾ ಕನ್ನಡತಿ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ವಿಶೇಷ ಅಂದರೆ ನನ್ನ ಫ್ರೆಂಡ್ ಬೇಬಿ ಶವರ್ನ ಅಟೆಂಡ್ ಮಾಡೋಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಎಲ್ಲರೂ ತಮ್ಮನೆಲ್ಲ ನೋಡಿರ್ತೀರಾ. ತಮಿಳ್ನಾಡಿಗೆ ಹೋಗ್ತಾ ಇದ್ದೀನಿ, ಅದು ಒಬ್ಬಳೇ. ಆ್ಯಂಡ್ ಐ ಲವ್ ಟ್ರಾವೆಲಿಂಗ್. ನನಗೆ ಈ ಥರ ಒಬ್ಬೊಬ್ಬಳೆ ಓಡಾಡೋದು ಅಂದರೆ ತುಂಬ ಇಷ್ಟ. ಇವತ್ತು ಅವಳು ಬೇಬಿ ಶವರ್ ಫಂಕ್ಷನ್ ಅಟೆಂಡ್ ಮಾಡೋಕೆ ಹೋಗ್ತಾ ಇದ್ದೀನಿ. ಅವಳು ನನ್ನ ಬೆಸ್ಟ್ ಫ್ರೆಂಡ್, ಮಿಸ್ ಮಾಡೋಂಗೇ ಇಲ್ಲ. ಯಾಕಂದರೆ ಅವಳು ಅಷ್ಟು ಹೇಳಿದಾಳೆ ಬರಲೇಬೇಕು ನೀನು ಅಂತ. ಹಾಗಾಗಿ ವೀಕೆಂಡ್ ಇರೋದ್ರಿಂದ ಇವತ್ತು ಹೋಗ್ತಾ ಇದ್ದೀನಿ ನಾನು. ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗಿದೆ, ಮೇ ಬಿ 1 o'clock. ನಾನು 2 ಬಸ್ ಹತ್ತಬೇಕು. ಶಾಂತಿನಗರ್ಗೆ ಹೋಗಿ, ಶಾಂತಿನಗರಿಂದ ಸೇಲಂಗೆ ಹೋಗಿ, ಸೇಲಮಿಂದ ನಾಮಕಲ್ಗೆ ಹೋಗಬೇಕು. ನಾಮಕಲ್ಲಲ್ಲಿ ಅಶೋಕ್ ಬ್ರೋ ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ. ಅಲ್ಲಿವರೆಗೂ ಇವಾಗ ನಾನು ಒಬ್ಬಳೇ ಹೋಗಬೇಕು ಗೈಸ್. ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ ಜೊತೆಯಲ್ಲಿ. ಆ್ಯಂಡ್ ನನಗೆ ಈ ಥರ ಬೇರೆ ಬೇರೆ ಸ್ಟೇಟ್ದು ಫಂಕ್ಷನ್ ಅಟೆಂಡ್ ಮಾಡೋದು, ಇಲ್ಲ ಟ್ರಾವೆಲ್ ಮಾಡೋದು, ಬೇರೆ ಕಲ್ಚರು, ಅವ್ರ ಟ್ರೆಡಿಷನ್ಸು ಎಲ್ಲ ಹೆಂಗಿರುತ್ತೆ ಅದನ್ನೆಲ್ಲ ನೋಡೋದಂದ್ರೆ ಒಂಥರ ನನಗೆ ಖುಷಿ, ಎಕ್ಸೈಟ್ಮೆಂಟ್, ಮತ್ತು ಅದೊಂಥರ ಕ್ಯೂರಿಯಾಸಿಟಿ ನನಗೆ. ಅವರೆಲ್ಲರೂ ಹೆಂಗೆ ಮಾಡ್ತಾರೆ, ಹೆಂಗಿರ್ತಾರೆ ಅಂತ. ನಾನು ಹೋಗ್ತಾ ಇದ್ದೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಬೇರೆಯವರು ಬರಬೇಕಿತ್ತು ಫ್ರೆಂಡ್ಸು, ಬಟ್ ಅವರೆಲ್ಲರೂ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅವ್ರು ಯಾರೂ ಬರೋಕ್ಕಾಗ್ತಾಯಿಲ್ಲ. ನಾನು ಹೋಗ್ತಾ ಇದ್ದೀನಿ. ಕತ್ಲೆ ಆಗ್ಬಿಡುತ್ತೆ ಅಲ್ಬೋದ್ರೆ. ಸರಿ ಗೈಸ್, ನಾನು ಹೆಂಗೆ ರೆಡಿ ಆಗಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಆಫ್ಕೋರ್ಸ್ ಬಸ್ಸಲ್ಲಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಇದಾಗಿರೋದು ಹಾಕ್ಕೊಂಡಿದ್ದೀನಿ. ಓಕೆ, ಇದು ಕ್ಲಿಪ್ಪು. ಆಮೇಲೆ ತಮಿಳ್ನಾಡಲ್ಲಿ ಬಿಸಿಲು ಜಾಸ್ತಿ, ಐನೋ. ಹೇರ್ ಕಟ್ ಮಾಡಿಸಿದ್ದೀನಿ ನಾನು ನೋಡಿ. ಆಟೋ ಬುಕ್ ಮಾಡಿದ್ದೀನಿ, ಯಾಕಂದರೆ ಶಾಂತಿನಗರು 1 hour ತೋರಿಸ್ತೈತೆ. ಹೋದರೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ರ್ಯಾಪಿಡೋ ಬುಕ್ ಮಾಡಿದ್ದೀನಿ. ರ್ಯಾಪಿಡೋದಲ್ಲಿ ಹೋಗ್ತಾ ಇದ್ದೀನಿ. ಅದಕ್ಕೆ ಬಿಸಿಲಿದೆ ಅಲ್ವಾ, ಆಮೇಲೆ ಮೊದಲೇ ಕಪ್ಪು, ಆಮೇಲೆ ಇನ್ನೂ ಟ್ಯಾನ್ ಆಗಿಬಿಟ್ರೆ ಕಷ್ಟ ಅಂದ್ಬಿಟ್ಟು ಇವಾಗ ಸ್ವೆಟರ್ ಹಾಕ್ಕೊತಾ ಇದ್ದೀನಿ. ಅಷ್ಟು ಸೆಕೆನಲ್ಲೂ ಸ್ವೆಟರ್ ಹಾಕ್ಕೊತಾ ಇದ್ದೀನಿ. ಸ್ವೆಟರ್ ಹಾಕ್ಕೊಂಡು ಹೋಗೋಣ ಅಂತ. ಯಾಕಂದ್ರೆ ನೋಡಿ ಒಳ್ಳೆ ಮನೆ ಕೆಲಸದೋಳ ಥರ ಕಾಣಿಸ್ತಾ ಇದ್ದೀನಿ. ಹಾಕ್ಕೊಂಡು ಹೋಗೋದು ಎಲ್ಲ. ಗೈಸ್, ನಾನು ಇವಾಗ ಈ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ. ನೋಡಿ, ಸೇಲಂಗೆ ಹೋಗೋ ಬಸ್ಸು ನಿಂತಿದೆ. ಅವರೇನೋ ಕ್ಲೀನ್ ಮಾಡ್ತಿದ್ದಾರೆ, ಅದಕ್ಕೆ ವೆಯ್ಟ್ ಮಾಡಿ ಅಂದರು. ವೆಯ್ಟ್ ಮಾಡ್ತಾ ಇದ್ದೀನಿ. ಮಳೆ, ಒಂದಷ್ಟು ದೂರ ಮಳೆ, ಒಂದಷ್ಟು ದೂರ ಮಳೆ ಇಲ್ಲ. ಅಪ್ಪ, ಛತ್ರಿ ಎಲ್ಲ ಕೈಲಿ ಹಿಡ್ಕೊಂಡ್ಬಿಟ್ಟಿದ್ದೆ ಗೈಸ್. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಇಲ್ಲಿ ಯಾವುದೋ ಒಂದು ಸ್ವಾತಿ ಡಿಲಕ್ಸ್ ಅಂತ ಇದೆ, ಹೋಗ್ತಾ ಇದ್ದೀನಿ. ಅವರು 2:30ಗೆ ಹೊರಡ್ತೀನಿ ಅಂತ ಹೇಳೋರು. ಅದಕ್ಕೆ ಅವ್ರನ್ನ ಕೇಳಿಬಿಟ್ಟು ಸರ್ ಹಂಗೆ ಇರಿ, ಹೋಗಬೇಡಿ, 2:30ಗೆ ಊಟ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಬರ್ತಾಯಿದ್ದೀನಿ. ಜ್ಯೂಸ್ ಏನಾದರೂ ಕೊಟ್ಬಿಟ್ಟು ಹೋಗ್ತೀನಿ ಗೈಸ್. ಊಟ ತಗೊಂಡೆ ಇಲ್ಲಿ ತಿನ್ನೋಣ ಅಂತ, ಮಿನಿ ಮೀಲ್ಸು. ಗೈಸ್ ಅಲ್ಲಿ ನೋಡಿ ಬಸ್ಸು, ಅಲ್ಲಿ ನಾನೆಲ್ಲೇ ಬಸ್ ನೋಡಿಕೊಂಡೇ ಊಟ ಮಾಡ್ತಾಯಿದ್ದೀನಿ, ಎಲ್ಲಿ ಹೋಗ್ಬಿಡುತ್ತು ಅಂತ. ಚೆನ್ನಾಗಿದೆ. ಹತ್ತಿದ್ದೀನಿ ಸೀಟು. ಸ್ಲೀಪರ್ ತಗೊಂಡೆ ಯಾಕಂದರೆ ಸೀಟರು 325, ಸ್ಲೀಪರು 385 ಸೇಲಂಗೆ. ಸೊ ನನಗೆ 50 ರೂಪಾಯಿ ಡಿಫ್ರೆನ್ಸ್ ಅಷ್ಟೇ ಅಲ್ವಾ. ಇಲ್ಲಾಂದರೆ ಆರಾಮಾಗಿ ಕಾಲು ನಿಡ್ಕೊಂಡು ಮಲ್ಕೊಬೋದು, ಇಲ್ಲ ಎದ್ದು ಕುತ್ಕೋಬೋದು 4 hours ಅಂದ್ಬಿಟ್ಟು ಸ್ಲೀಪರ್ ತೊಗೊಂಡಿದ್ದೀನಿ. ಬರಬೇಕಿದ್ರೇ ಅಂದ್ಕೊಂಡಿದ್ದೆ ಸ್ಲೀಪರಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು 2 ಸ್ಟಾಲ್ ತೊಗೊಂಬಂದಿದ್ದೆ. ಕೆಳಗಡೆ ಒಂದು ಹಾಸ್ಕೊಳ್ಳೋಕ್ಕೆ ಮತ್ತು ಮೇಲ್ಗಡೆ ಹಾಸ್ಕೊಳ್ಳೋಕ್ಕೆ ಅಂತ. ಹಾಸ್ಕೊಂಡು ಆಲ್ರೆಡಿ ರೆಡಿಯಾಗಿ ಕೂತಿದ್ದೀನಿ. ಹೊರಡೋದೊಂದು ಬಾಕಿ. ಗೈಸ್, ಇವಾಗ ಹೊಸೂರ ಹತ್ರ ಇದ್ದೀನಿ. ಟೈಮ್ ಎಷ್ಟು ಗೊತ್ತಾ ತೋರಿಸ್ತೀನಿ. 4:49 ಅಂದರೆ ಹತ್ತತ್ರ 5 o'clock. ನಾನು ಹತ್ತಿದ್ದು 2:30 to 3:30, 3:30 to 4:30, 4:30 to 5, 2.5 hours. ಎಲ್ಲಿದ್ದೀನಿ ಅಂದರೆ ಹೊಸೂರ ಹತ್ರ ಇದ್ದೀನಿ. ಇವಾಗ ಬೆಂಗಳೂರು ಹತ್ರ ಇರುವಂಥ ಹೊಸೂರ ಹತ್ರ ಇದ್ದೀನಿ. ಎಷ್ಟು ಟ್ರಾಫಿಕ್ ಅಂದರೆ ಯಪ್ಪ, ಟ್ರಾಫಿಕಲ್ಲೇ ಜೀವನ ಮಾಡ್ಬೋದು, ಆ ರೇಂಜಿಗೆ ಟ್ರಾಫಿಕ್ ಇತ್ತು. 2.5 hour ತೊಗೊಂಡಿದೆ ಬೆಂಗಳೂರಿಂದ ಆಚೆ ಬರೋದಕ್ಕೆ. ಗೈಸ್, ರೀಚ್ ಆಗಿದ್ದೀನಿ ಇವಾಗ ತಮಿಳ್ನಾಡು.
ಎಂಥ ಕೆಲಸ ಮಾಡಿದ್ದೀನಿ ಹೇಳ್ತೀನಿ ರೀ. ಆಮೇಲೆ ನನ್ನ ಹತ್ರ ಕ್ಯಾಶೇ ಇಲ್ಲ, ಓಡಾಡ್ತಾ ಇದ್ದೀನಿ ಸರ್. ತಿರುಚಂಬೂಡು ಬಸ್, ತಿರುಚಂಬೂಡು ರೈಟ್ ಬನ್ನಿ ಅವ್ರು ನಾನು ಮಾತಾಡೋದು ಕೇಳಿಸಲ್ಲ. ಆಮೇಲೆ ವಯಸ್ಸಲ್ಲ ಆಯಿತಾ, ಹೊಟ್ಟೆ ಹಸಿವಾಗ್ತಾ ಇವಾಗ ನಾನು ಇಲ್ಲಿ ಚುರುಮುರಿ ತೊಗೊತಾ ಇದ್ದೀನಿ. ಹೊಟ್ಟೆ ಹಸಿವಾಗ್ತಾ ಇದೆ. ಚುರುಮುರಿ ಆಂಟಿ ಚುರುಮುರಿ ತಗೊಂಡು ತಿಂತಾ ಇದ್ದೀನಿ. ಬಸ್ಸು ಹೊರಡ್ತಾ ಇದೆ ನೋಡಿ ಗೈಸ್. ಇವಾಗ ರೀಚ್ ಆಗಿದ್ದೀನಿ, ಇಲ್ಲಿ ಇಳ್ದಿದ್ದೀನಿ ನೋಡಿ. ಅದೆಲ್ಲಿ ಅಂತ ತಿರುಚನಗೂಡಲ್ಲಿ ಇಳ್ದಿದ್ದೀನಿ. ಇವಾಗ ಅಶೋಕ್ ಬ್ರೋ ಆಲ್ರೆಡಿ ಬಂದಿದ್ದಾರೆ ಗೈಸ್. ಅಶೋಕ್ ಬ್ರೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪ್ರವೀಣ್ ಬ್ರೋನು ಬಂದಿದ್ದಾರೆ. ಪ್ರವೀಣ್ ಬ್ರೋ, ಅಶೋಕ್ ಬ್ರೋ ರೀಚ್ ಆಗಿದ್ದೀನಿ. ನಾನು ಬಸ್ಸಲ್ಲಿದ್ದೀನಿ. ಬಸ್ಸಲ್ಲೇ ಕನಿ ಅಂತ ಕುಕ್ಕಂತವ್ರೆ. ಅದು ಹೆಂಗ್ ಕಂಡಿಡಿದ್ರೆ ಗೊತ್ತಿಲ್ಲ. ಮೂವಿಂಗ್ ಬಸ್ಸಲ್ಲಿ ಕನಿ ಅಂತ ಕುಕ್ಕಂತವ್ರೆ. ಅಲ್ಲೆಲ್ಲ ನನ್ನೇ ನೋಡ್ತಿದ್ದಾರೆ. ಅಂತ ಹಿಂಗ್ ಬಗ್ಗೆ ನೋಡ್ತಾ ಇದ್ರೆ ಹೋಗ್ತಾ ಇದೀವಿ. ಇನ್ನೊಂದು another 5 minutes, right? I will reach home. 30 minutes. 30 minutes. How far it is from here? Because I don't know how to ride. ಮತ್ತೆ ನಾನು ಡ್ರೈವಿಂಗ್ ಕಾರ್. ತಾರಣಿ ಹೌಸ್ ರೀಚ್ ಆಗ್ತೀವಿ. I am excited to see her. YouTube ಚಾನೆಲ್ ಗೆ. ಅಯ್ಯಪ್ಪ, ಇಟ್ಸ್ ಏನ್ ಗೊತ್ತಾ, ಅವಾಗ್ಲೇ ನಿಮ್ಗೆ ಹೇಳಲಿಲ್ಲ. 2:15 ನಾನು ಬಸ್ ಹತ್ತಿದ್ದು. 2:15 ಬಸ್ ಹತ್ತಿದ್ದಕ್ಕೆ ಹೊಸೂರ್ ಹತ್ರನೇ ಇದ್ದೀನಿ. 5 ಗಂಟೆ ಆದ್ರು. 6.5 ಅವರ್, 4 ಅವರ್ ಅಷ್ಟರೊಳಗಡೆ ಎಲ್ಲ ನಾನು ಸೇಲಂ ಹೋಗಿ ಬರ್ಬೇಕಿತ್ತು. ಆದ್ರೆ 6.5 ಅವರಲ್ಲಿ 6.5 ಅವರ್ ತಗೊಂಡಿದ್ದೆ. ಅಂದ್ರೆ 2.5 hours ನಾನು ಟ್ರಾಫಿಕಲ್ಲಿ ಇದ್ದೀನಿ. ಯಪ್ಪ, ಈ ಬೆಂಗಳೂರು ಸವಾಸ ಸಾಕು ಅನ್ಸ್ಬಿಟ್ಟಿದೆ. ಬೆಂಗಳೂರು ಇಷ್ಟ, ಬಟ್ ಬೆಂಗಳೂರು ಟ್ರಾಫಿಕ್ ನನಗಂತೂ ಆಗಲ್ಲಪ್ಪ. ಯಪ್ಪ, ಇವಾಗ ರೀಚ್ ಆಗಿದ್ದೀನಿ. 6 ಗಂಟೆ. ಐ ಸಪೋಸ್ ಟು ರೀಚ್ ಅಟ್ 6 o'clock, ರೈಟ್? 6 o'clock. ತಿರುಚನಗೂಡಿಗೆ 6 o'clock ರೀಚ್ ಆಗಬೇಕಿತ್ತು. ಬಟ್ ನಾನು ಇವತ್ತು 10 o'clock, ಐ ಥಿಂಕ್ 10:30 ನಾವು 10:30ಗೆ ಬಂದಿದ್ದೀನಿ ಗೈಸ್. ಇವಾಗ 10:30 ಟೈಮು. ಇಲ್ಲಿ ಹೆಂಗೆ ಅಂದರೆ ಸಂಪ್ರದಾಯ, ಅರ್ಲಿ ಮಾರ್ನಿಂಗು ಬೇಬಿ ಶವರ್ ಮಾಡ್ತಾರೆ. 6 o'clock, ಅರ್ಲಿ ಮಾರ್ನಿಂಗ್ 6 o'clock ಇಂದ ಮಾರ್ನಿಂಗ್ 10:30ಗೆಲ್ಲ ಮುಗ್ದೇ ಹೋಗಿರುತ್ತೆ. ನಮಗೆ 10:30ಗೆ ಆಗ ರೆಡಿ ಆಗ್ತಾ ಇರ್ತೀವಿ. ಇಲ್ಲೆಲ್ಲ ಮುಗ್ದೋಗುತ್ತೆ. ಆಮೇಲೆ 10:30ಗೆ ಮುಗಿಸ್ಕೊಂಡು ರಿಟರ್ನ್ ನಮ್ಮ ಬೆಂಗಳೂರು ನೋಡ್ತಾ ಇರಿ. ಮುಂದಿನ ಅಪ್ಡೇಟ್ಸ್ ಹಿಂಗೆ ಕೊಡ್ತಾ ಇರ್ತೀನಿ. ಇನ್ನೇನು ಸ್ವಲ್ಪ ಟೈಮಲ್ಲೇ ನಾನು ಮನೆ ರೀಚ್ ಆಗ್ತೀನಿ. ಮನೆ ರೀಚ್ ಆದಮೇಲೆ ಮತ್ತೆ ನನ್ನ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ತಾರಣಿ ಬಂದಿದ್ದೀನಿ ನೋಡಿ. ತಾರಣಿ ಆಫ್ಟರ್ ಅ ಲಾಂಗ್ ಟೈಮ್. ಬೇಬಿ ಇದೆ ಇವಾಗ. ಬೇಬಿ ಇವತ್ತು ಜಾಸ್ಮಿ ಬೇಬಿ ಶವರ್ ಫಂಕ್ಷನ್. ಊಟ ಮಾಡಬೇಕು, ಡ್ರೆಸ್ ಚೇಂಜ್ ಮಾಡಿದೆ, ಏನು ಮಾಡಿದೆ, ಊಟ ಮಾಡೋಕ್ಕೆ ಇವಾಗ ಬಾ. ಹೆಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಅವಾಗ ಬಸ್ಸಲ್ಲಿ ಎಂಡ್ ಮಾಡಿ ಸ್ವಲ್ಪ ತೋರಿಸಿದ್ದಕ್ಕೆ ಇವಾಗ ಎದ್ದಿದ್ದೀವಿ. ಟೈಮು ನಾನು ಆಲ್ರೆಡಿ 4 ಗಂಟೆಗೆ ಎದ್ದಿದ್ದೀನಿ. ಟೈಮ್ 4 ಗಂಟೆ ಅಂತೀನಿ, 3:15 ಗೆದ್ದೆ. ಇವಾಗ ಟೈಮ್ ಎಷ್ಟು ಅಂತ ಅಂದರೆ ಮೇ ಬಿ ಒಂದು 3:45 ಆಗಿರಬೇಕು. ಸ್ನಾನಕ್ಕೆ ಹೋಗಬೇಕು. ಇವಾಗ ಐರನ್ ಮಾಡಿಟ್ಟಿದ್ದೀನಿ ಬಟ್ಟೆನ. ತಾರಿಣಿ ರೆಡಿ ಆಗ್ತಾ ಇದ್ದಾಳೆ ಆಲ್ರೆಡಿ. ಮೇಕಪ್ ಎಲ್ಲ ಆಗಿದೆ ಅವಳದು, ತೋರಿಸ್ತೀನಿ ತಡೀರಿ. ಇಲ್ಲಿ ಅಕ್ಕಂದು ಮೇಕಪ್ ಡನ್. ಶೀಸ್ ಡನ್. ವಾಟ್ ಹ್ಯಾಪನ್ಡ್? ಸಿ ಅವಳದು ಮೇಕಪ್ ಅಕ್ಕ ಆಗಿದೆ. ಮೇಕಪ್ ಮಾಡ್ತಿದ್ದಾರೆ ಆಲ್ರೆಡಿ, ಆಲ್ಮೋಸ್ಟ್ ಆಗಿದೆ. ಪೆರಿಮಾ ಹಾಯ್ ಸೊಲ್ಲು. ಪೆರಿಮಾ ಹಾಯ್ ಸೊಲ್ಲು. ಹಾಯ್ ಮಾಡು. ಹಾಯ್ ಹಾಯ್. నాకు తెలీదు. யூடியூப்ல போட்டுட்டு இருக்காங்க. ஓகேவா? ವೆಯ್ಟಿಂಗ್. ನೆಕ್ಸ್ಟ್ ನಾನು ಹೋಗ್ಬೇಕು. ಇವಾಗ ಕ್ಯೂವಲ್ಲಿ ಇದ್ದೀನಿ ಸ್ನಾನಕ್ಕೆ. ನೆಕ್ಸ್ಟ್ ನಾನು ಹೋಗ್ತೀನಿ. ಹೋಗಿ ರೆಡಿ ಆಗ್ಬಿಟ್ಟು ಸಿಗ್ತೀನಿ. 5 ಗಂಟೆಗೆ ಅಕ್ಕಂಗೆ ಮೇಕಪ್ ಶೂಟ್ ಇದೆ. ಅಲ್ಲ, ಏನದು, ಫೋಟೋ ಶೂಟ್ ಇದೆ. ಗೈಸ್ ಎಲ್ಲರೂ ರೆಡಿಯಾಗಿದ್ದಾರೆ ನೋಡಿ. ಇವರು ತಾರಣಿ ಅತ್ತೆ, ತಾರಣಿ ಮಾವ, ಅವರು ತಾರಣಿ ಪೆರಿಮಾ, ಇವರು ಡೋಣ್ಣು. ಓಕೆ, ಫೋಟೋ ಶೂಟ್ ಮಾಡ್ತಿದ್ದಾರೆ ಎಲ್ಲ. ಹಾಂ, ಓಕೆ, ನೈಸ್. ಹೌ ಟು ಓಕೆ.
ಗೈಸ್ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಫಂಕ್ಷನ್ ಮಾಡ್ತಿದ್ದಾರೆ. ಎಲ್ಲರ ಮುಂದೆ ವೀಡಿಯೋ ಮಾಡೋಕ್ಕೆ ನಂಗೊಂಥರ ನಾಚಿಕೆ ಆಗ್ತಾಯಿದೆ. ಎರಡು ಸಿಂಪಲ್ ಆಗಿ ಇವಾಗ ಇಲ್ಲಿ ಸುಮ್ಮನೆ ಬಳೆ ಹಾಕಿಸ್ತಾರಂತೆ ಅಷ್ಟೇ. ಇವ್ರ ಕಡೆ ಏನು ಸಂಪ್ರದಾಯ ಅಂದರೆ ಸ್ಯಾರಿ ಬಂದು ಅವಳು ಮದುವೆನಲ್ಲಿ ಹಾಕಿರ್ತಾಳೆ ಅಲ್ವಾ, ಧಾರೆ ಸೀರೆ ಅದನ್ನೇ ಹಾಕೋಬೇಕು. ನಮ್ಮ ಕಡೆ ಹೊಸ ಸೀರೆ ತೆಗಿತಾರೆ. ಇವ್ರ ಕಡೆ ಮದುವೆನಲ್ಲಿ ತಾಳಿ ಕಟ್ಟೋ ಟೈಮಲ್ಲಿ ಯಾವ ಸೀರೆ ಹಾಕಿರ್ತಾರೆ ಅದೇ ಸೀರೆ ಹಾಕೋಬೇಕು. ಬೇಬಿ ಶವರ್ ದಿನ ಅದೇ ಸ್ಯಾರಿ ಅವಳು ಹಾಕಿರೋದು. ಆ ಫೋಟೋ ಏನಾದರೂ ಇದ್ದರೆ ಮದುವೆದು ನಾನು ಇಲ್ಲಿ ಫೋಟೋ ಅಟ್ಯಾಚ್ ಮಾಡ್ತೀನಿ ಆಯಿತಾ. ಅದೇ ಸ್ಯಾರಿ ಹಾಕಿದ್ದಾರೆ. ಹಂಗೆ ಅವಳಿಗೆ ಬ್ಲೌಸ್ ಎಲ್ಲ ಕರೆಕ್ಟಾಗಿ ಇನ್ನೂ ಆಗ್ತಾಯಿದೆ. ಈವನ್ ಪ್ರೆಗ್ನೆನ್ಸಿ ಟೈಮಲ್ಲೂ ಅವಳು ಕರೆಕ್ಟಾಗಿ ಆ ಬ್ಲೌಸೆಲ್ಲ ಹಾಕ್ತಾಯಿದೆ. ಗೈಸ್ ನಾನು ನಿದ್ದೆ ಅಂತ ತಡೆಯೋಕ್ಕೆ ಹೋಗ್ತಾಯಿದೆ. ನನಗೆ ನಿಜವಾಗ್ಲೂ ನಿದ್ದೆ ತಡೆಯೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಫ್ರೆಶ್ ಏರ್ ತೊಗೊಂಡೋಗೋಣ ಅಂತ ಈಚೆ ಬಂದೆ. ನಂಗೆ ನಿದ್ದೆನೇ ತಡೆಯೋಕ್ಕಾಗ್ತಾಯಿಲ್ಲ. ಫಸ್ಟ್ ಗೋಬಿಯಿಂದ நல்லா இருக்கும். ಹಪ್ಪಳ ನೋಡಿ ನನ್ನ ಮಕ್ಕಳು ಬರ್ತದೆ. ಅಂಕಲ್ ನಲ್ಲ ఉంది ಗೈಸ್. ಈ ಸಾಂಬಾರು ಎಷ್ಟು ಚೆನ್ನಾಗಿದೆ ಅಂದರೆ ಗಟ್ಟಿಯಾಗಿ ಸಾಂಬಾರು ಮಾಡಿದ್ದಾರೆ. ಆ ನುಗ್ಗೆಕಾಯಿ ಫ್ಲೇವರು ಅದ್ರದ್ದು ಅರೋಮಾ ಹೆಂಗೆ ಬರ್ತದೆ ಗೊತ್ತಾ, ಸಕ್ಕತ್ತಾಗಿದೆ. ಗಾಯ್ಸ್ ನೋಡಿ ಇವಾಗ ಹೆಂಗೆ ರೆಡಿ ಆಗೋಳು. ಬಳೆ ಇವಾಗ ಹಾಕೊಂಡೋಳು, ಫುಲ್ ಕಲರ್ಫುಲ್ ಬಳೆಗಳು. ಇವಾಗ ಇನ್ನೊಂದು ಫೋಟೋ ಶೂಟ್ ಅಂತೆ. ಬಾ, ಕಲರ್ಫುಲ್. ವಾಟ್ ಈಸ್ ದಿಸ್? ಬ್ಯಾಂಗಲಾ? ನೀಮ್ ಲೀಫ್ ಬ್ಯಾಂಗಲ್ಸ್. ಓಕೆ, ಯಾ ಯು ಆರ್ ಲುಕಿಂಗ್ ಪ್ರಿಟಿ. ಗೈಸ್ ಇಲ್ಲಿ ಮತ್ತೆ ಫೋಟೋ ಶೂಟ್. ನಾನು ನೋಡಿ ಏನು ಮಾಡ್ತಾ ಇದ್ದೀನಿ. ಏ ಜಾಸ್ಮಿ ಹಿಂಗವಾ, ಜಾಸ್ಮಿ ಹಾಯ್ ಸೊಲ್ಲು, ಕ್ಯಾಮ್ರಾಕ್ಕೆ ಹಾಯ್ ಸೊಲ್ಲು. ಹಾಯ್ ಹಾಯ್. ಗೈಸ್ ನಾನು ಯಾವ ಫಂಕ್ಷನಲ್ಲೂ ಇದೇ ಗೋಳು ಅನಿಸುತ್ತೆ. ಒಂಥರ ಟಯರ್ಡ್ ಆಗುತ್ತೆ, ಇಲ್ಲಾಂದರೆ ನಿದ್ದೆ ಬರುತ್ತೆ. ಯಾವ ಫಂಕ್ಷನಲ್ಲೂ ನನಗೆ ಹಿಂಗೆ ಆಲ್ರೆಡಿ ನಂಗೆ ಸಾಕಾಯ್ತು. ನನಗೆ ಆಗ್ತಾಯಿಲ್ಲ. ಕುದುರೆ ನೋಡಿ, ಕುದುರೆ. ಗೈಸ್ ಒಳ್ಳೆ ನಿದ್ದೆ ಮಾಡಿದ್ದೀನಿ ಚೆನ್ನಾಗಿ. ಬಂದು This is packed by specially by me. Don't just tear it up. Okay na? Teddy na. ಎಲ್ಲರೂ ಬಂದ್ಬಿಟ್ರು, ನಂಗೆ ನಾಚಿಕೆ ಆಗ್ತೈತ್ ಗುರು. ಬಾಯ್. ಆಮೇಲೆನಾ ಗೈಸ್, ಇದು ಅಶೋಕ್ ಬ್ರೋ ಮನೆ. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲರ ಮನೆಯಲ್ಲೂ ಮ್ಯಾಂಡೇಟ್ರಿ ಈ ಥರದ್ದು ಮಂಚ ಈಚೆಗಡೆ ಇದ್ದೇ ಇರುತ್ತೆ. ಅಲ್ಲೂ ನೋಡಿ ಮ್ಯಾಂಡೇಟ್ರಿ ಈ ಕಡೆ. ಯಾಕಂದರೆ ಇಲ್ಲಿ ತುಂಬ ಬಿಸಿಲಲ್ವಾ, ಎಲ್ಲರೂ ಸ್ವಲ್ಪ ಜಾಸ್ತಿ ಈಚೆ ಕೂತ್ಕೊಳ್ಳೋದು, ಈಚೆ ಮಲ್ಕೊಳ್ಳೋದು ಜಾಸ್ತಿ. ಮಳೆ ಬಂದರೂ ಏನೂ ಆಗಬಾರ್ದು ಅಂತ ಈ ಥರ ಥ್ರೆಡ್ದು ಬೆಡ್ಡು ಪರ್ಮನೆಂಟಾಗಿ ಈಚೆ ಹಾಕ್ಬಿಟ್ಟಿರ್ತಾರೆ. ಏನು ಗೈಸ್, ತಮಿಳ್ನಾಡು ಸ್ಪೆಷಲ್ ಪರಾಟ ತಿಂತಾಯಿದ್ದೀನಿ. ತರಿಸಿದ್ದಾರೆ ಪೆರಿಮಾ ಅವರು, ಅಶೋಕ್ ಬ್ರೋ ಅವರು. ಥ್ಯಾಂಕ್ ಯು ಬ್ರೋ.